ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮಗೆ ಪರಿಸರ ಅಧ್ಯಯನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಮೊದಲ ಅಧ್ಯಯನ, ಪರಿಸರ ಅಧ್ಯಯನದ ಮೊದಲ ಕ್ಲಾಸ್ ಇದು. ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಿ ಸರ್ ಪರಿಸರ ಅಧ್ಯಯನದ ಕ್ಲಾಸ್ ಮಾಡಿ ಅಂತ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಕನ್ನಡ ತರಗತಿಗಳು, ಕಂಪ್ಯೂಟರ್ ಕ್ಲಾಸ್ಗಳು ಇದೆ. ಅವುಗಳನ್ನು ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ನಾನಿಲ್ಲಿ 5ನೇ ತರಗತಿ ಏನಿದೆ, 5ನೇ ತರಗತಿಯ 3 ಚಾಪ್ಟರ್ಗಳ ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅವು ಕೂಡ ತುಂಬ ಸಿಂಪಲ್ ಆಗಿರುವಂಥದ್ದು. ನಾನು ಸೆಲೆಕ್ಟ್ ಮಾಡಿ, ಅಂದರೆ ಆ ಚಾಪ್ಟ್ರಲ್ಲಿ ಪ್ರಮುಖ ಪ್ರಶ್ನೆಗಳಿಗೆ ಅವುಗಳನ್ನು ತರ್ತಾ ಇದ್ದೀನಿ. ತುಂಬ ಈಸಿ ಥರ ಇದೆ, ಬಟ್ ಇದೇ ಕ್ವಶನ್ಸನ್ನು ಕೇಳ್ತಾರೆ. ಇದನ್ನು ಬಿಟ್ಟು ಬೇರೆ ಕೇಳ್ತಾರೆ ಅಂದರೆ ಖಂಡಿತ ಕೇಳಲ್ಲ. ಕೇಳಿದರೆ ಮ್ಯಾಕ್ಸಿಮಮ್ 3ರಿಂದ 4 ಕೇಳ್ಬೋದು. ಬಟ್ ನಾನೇನು ಕ್ವಶನ್ಸ್ ಕೊಡ್ತೀನಿ ಇದರಲ್ಲೇ ಬರುತ್ತೆ ಸ್ನೇಹಿತರೆ. ಇದು ಇನ್ನು ಪ್ರತಿದಿನ ಇರುತ್ತೆ. ಇದ್ರ ಜೊತೆ ಇತ್ತೀಚೆಗೆ ನಾವು ಕರೆಂಟ್ ಅಫೇರ್ಸ್ ಕೂಡ ಕವರ್ ಮಾಡ್ತಿದ್ವಿ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ. ಪರಿಸರ ಎಂದರೇನು? ಮೊದಲ ಪ್ರಶ್ನೆ. ನಮ್ಮ ಸುತ್ತಲೂ ಕಂಡುಬರುವ ಅಂಶಗಳೇ ಪರಿಸರ. ಇನ್ನು ಪರಿಸರದ 2 ಪ್ರಮುಖ ಅಂಶಗಳು ಸಸ್ಯಗಳು, ಪ್ರಾಣಿಗಳು. 3 ಪ್ರಶ್ನೆ. ಜೀವಿಗಳ ದೇಹವು ಯಾವುದರಿಂದ ಆಗಿದೆ? ಜೀವಕೋಶಗಳಿಂದ ಆಗಿದೆ. ಇವನ್ನೇ ಕೇಳ್ತಾರೆ. ಪ್ರಶ್ನೆ 4. ಜೀವಿಗಳು ಉಸಿರಾಡುವಾಗ ಯಾವ ಅನಿಲವನ್ನು ತೆಗೆದುಕೊಳ್ತಾರೆ ಅಂದರೆ ಆಕ್ಸಿಜನ್, ಅಂದರೆ ಆಮ್ಲಜನಕ. ನೋಡಿ, ಸಿಂಪಲ್ ಆಗೇ ಇದೆ, ಬಟ್ ಇವನ್ನೇ CETಗೆ ಬಂದಿದ್ವಲ್ವಾ. ಜೀವಿಗಳು ಉಸಿರಾಡುವಾಗ ಯಾವ ಅನಿಲವನ್ನು ಹೊರಬಿಡುತ್ತವೆ? ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಾರ್ಬನ್ ಡೈಆಕ್ಸೈಡ್. ತುಂಬ ಸಿಂಪಲ್, ಬಟ್ ಇವೇ ನಮಗೆ ಒಂದೊಂದು ಟೈಮು ಟ್ವಿಸ್ಟ್ ಕೊಡುವಂಥದ್ದು. ಸಸ್ಯಗಳು ಯಾವುದರ ಮೂಲಕ ಉಸಿರಾಡ್ತವೆ ಅಂದರೆ ಸಸ್ಯಗಳು ಎಲೆಗಳ ತಳಭಾಗದಲ್ಲಿ ಪತ್ರದಿಂದ ಅಥವಾ ಸೊಮ್ಯಾಟೋಗಳ ಮೂಲಕ ಆಗುತ್ತೆ. ನೋಡಿ, ಇವೆಲ್ಲ ನಾವು ಓದಿರ್ತೀವಿ, ಬಟ್ ನೆನಪಲ್ಲಿ ಇರೋದಿಲ್ಲ. ಹಸಿರು ಸಸ್ಯಗಳನ್ನು ಏನೆಂದು ಕರೀತಾರೆ? ಸ್ವಪೋಷಕಗಳು ಅಂತ ಕರೀತಾರೆ. ಇದೆಲ್ಲವೂ ಕೂಡ 5ನೇ ತರಗತಿಯಲ್ಲಿ ಇರುವಂಥದ್ದು. ದ್ಯುತಿ ಸಂಶ್ಲೇಷಣೆ ಎಂದರೇನು? ಸಸ್ಯಗಳು ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಪತ್ರ ಹರಿತ್ತಿನ ಸಹಾಯದಿಂದ ಆಹಾರ ತಯಾರಿಸುವ ಪ್ರಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಅಂತ ಕರೀತಾರೆ. ಇನ್ನು ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಬಿಡುಗಡೆ ಮಾಡ್ತವೆ ಅಂದರೆ ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತವೆ. ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಡ್ರಾಸಿರಾ, ನೆಂಪೆಥಿಸ್, ಯೂಟ್ರಿಕ್ಯುಲೇರಿಯಾ. ಇವುಗಳನ್ನು ಕೇಳ್ತಾರೆ ಸ್ನೇಹಿತರೆ, ಪಕ್ಕಾ ಕೇಳ್ತಾರೆ. ಇವುಗಳನ್ನು ನೆನಪಲ್ಲಿ ಇಟ್ಕೊಂಡು. ಕೀಟಹಾರಿ ಸಸ್ಯಗಳಲ್ಲಿ ಡ್ರಾಸಿರಾ, ನೆಂಪೆಥಿಸ್, ಯೂಟ್ರಿಕ್ಯುಲೇರಿಯಾ ಅನ್ನುವಂಥದ್ದು. ಪರಪೋಷಕಗಳು ಎಂದರೆ ಯಾವುವು ಅಂದರೆ ಆಹಾರಕ್ಕಾಗಿ ಸಸ್ಯ ಅಥವಾ ಇತರ ಪ್ರಾಣಿಗಳನ್ನು ಅವಲಂಬಿಸಿರುವ ಪ್ರಾಣಿಗಳೇ ಪರಪೋಷಕಗಳು. ಇನ್ನು ಸಸ್ಯಾಹಾರಿ ಪ್ರಾಣಿಗಳೆಂದರೆ ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವಾಗಿ ಸೇವಿಸುವಂತಹ ಪ್ರಾಣಿಗಳು. ಇನ್ನು ಮಾಂಸಾಹಾರಿ ಪ್ರಾಣಿಗಳು ಎಂದರೆ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವಂಥವುಗಳೇ ಮಾಂಸಾಹಾರಿಗಳು, ನಿಮಗೆ ಗೊತ್ತಿದೆ. ಮಿಶ್ರಾಹಾರಿಗಳು ಅಂದರೆ ಸಸ್ಯ ಮತ್ತು ಪ್ರಾಣಿಗಳನ್ನು ಸೇವಿಸುವಂಥ, ಉದಾಹರಣೆಗೆ ಬೆಕ್ಕು, ಕರಡಿ, ನಾವುಗಳಿದ್ದೀವಲ್ಲ, ಮನುಷ್ಯರು, ಮಾನವರು. ಓಕೆ. ಜೀವಿಗಳ ಬೆಳವಣಿಗೆ ಎಂದರೇನು? ಜೀವಿಗಳ ಎತ್ತರ ಗಾತ್ರದಲ್ಲಿ ಆಗುವ ಹೆಚ್ಚಳವನ್ನೇ ನಾವು ಬೆಳವಣಿಗೆ ಎಂದು ಕರೆಯುತ್ತೇವೆ. ಸಸ್ಯಗಳ ಚಲನೆಗೆ ಉದಾಹರಣೆ ನೀಡಿ. ಬೇರು ಭೂಮಿಯಲ್ಲಿ ನೀರಿನಲ್ಲಿರುವ ಕಡೆಗೆ ಬೆಳೆಯುವುದು, ಸೂರ್ಯಕಾಂತಿ ಸೂರ್ಯನ ಕಡೆ ತಿರುಗುವುದನ್ನು ಸಸ್ಯಗಳ ಚಲನೆಗೆ ಉದಾಹರಣೆ ಅಂತ ಹೇಳ್ಬೋದು. ಇನ್ನು ಪ್ರಾಣಿಗಳ ದೇಹದ ಬೇಡವಾದ ವಸ್ತುಗಳನ್ನು ಯಾವ ರೂಪದಲ್ಲಿ ಹೊರಗಾಗ್ತವೆ ಅಂದರೆ ಕಾರ್ಬನ್ ಡೈಆಕ್ಸೈಡ್, ಬೆವರು, ಮಲ, ಮೂತ್ರದ ರೂಪದಲ್ಲಿ ಹೊರಹಾಕುತ್ತವೆ. ಸಂತಾನೋತ್ಪತ್ತಿ ಎಂದರೆ ಜೀವಿಯೊಂದು ತನ್ನನ್ನೇ ಹೋಲುವ ಮರಿಜೀವಿಗಳಿಗೆ ಜನ್ಮ ನೀಡುವುದನ್ನು ಸಂತಾನೋತ್ಪತ್ತಿ ಎಂದು ಕರೆಯುತ್ತಾರೆ. ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ? ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ? ಸ್ನೇಹಿತರೆ, ಸಸ್ಯಗಳು ಬೀಜ ಮತ್ತು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಪ್ರಚೋದನೆಗೆ ಪ್ರತಿಕ್ರಿಯಿಸುವ ಸಸ್ಯಕ್ಕೆ ಒಂದು ಉದಾಹರಣೆ ಕೊಡಿ ಅಂದರೆ ಮುಟ್ಟಿದರೆ ಮುನಿ ಸಸ್ಯ. ಜೀವಿತಾವಧಿ ಎಂದರೇನು? ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಅವಧಿಯನ್ನು ಜೀವಿತಾವಧಿ ಎನ್ನುವರು. ಪ್ರಶ್ನೆ 20. ಆಮೆಯ ಸರಾಸರಿ ಜೀವಿತ ಅವಧಿ ಎಷ್ಟು ಅಂತ ಕೇಳಿದರೆ 50 ವರ್ಷಗಳು. ಏಕವಾರ್ಷಿಕ ಸಸ್ಯಗಳು ಎಂದರೇನು? 1 ವರ್ಷ ಅಥವಾ 1 ಋತುವಿನ ಅವಧಿಯಲ್ಲಿ ಜೀವಿಸಿ ನಾಶವಾಗುವಂಥವನ್ನೇ ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಅವುಗಳ ಉದಾಹರಣೆಗಳನ್ನು ನೀವು ಕಾಮೆಂಟ್ ಮಾಡಿ. ಇನ್ನು ದ್ವೈವಾರ್ಷಿಕ ಸಸ್ಯಗಳು ಎಂದರೆ 2 ವರ್ಷ ಅಥವಾ 2 ಋತುಗಳಿಗೆ ಜೀವಿಸಿ ನಾಶವಾಗುವಂತಹ ಸಸ್ಯಗಳು. ಇದಕ್ಕೂ ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಬಹುವಾರ್ಷಿಕ ಸಸ್ಯಗಳು ಎಂದರೇನು?
ಹಲವಾರು ವರ್ಷಗಳವರೆಗೆ ಬದುಕಿ ಹೂ ಹಣ್ಣುಗಳು ಮತ್ತು ಉತ್ಪತ್ತಿಯನ್ನು ಮಾಡುವ ಸಸ್ಯಗಳು. ಇದಕ್ಕೂ ಕೂಡ ನೀವು ಕಾಮೆಂಟಲ್ಲಿ ಆನ್ಸರನ್ನು ಮಾಡಿ. ಇನ್ನು ಏಕದಳ ಸಸ್ಯದ ಬೀಜವು ಎಷ್ಟು ಬೀಜದಳಗಳನ್ನು ಹೊಂದಿರುತ್ತದೆ? ಒಂದೇ ಬೀಜದಳವನ್ನು ಹೊಂದಿರುತ್ತೆ. ಏಕದಳ ಸಸ್ಯಗಳಿಗೆ ಉದಾಹರಣೆ ನೋಡಿ, ಇಲ್ಲಿ ಬಂದಿದೆ, ನೀವು ಕಾಮೆಂಟ್ ಮಾಡಿದರೆ ಇಲ್ಲಿ ಬಂದಿದೆ ನೋಡಿ, ಜೋಳ, ರಾಗಿ, ಗೋಧಿ, ಭತ್ತ. ದ್ವಿದಳ ಧಾನ್ಯಗಳಿಗೆ ಉದಾಹರಣೆಗಳು ಹುರುಳಿ, ಶೇಂಗಾ, ತೊಗರಿ, ಕಡಲೆ. ಇನ್ನು ನಾವು ಎರಡನೇ ಅಧ್ಯಾಯಕ್ಕೆ ಹೋಗೋಣ, ಅದುವೇ ಕುಟುಂಬ. ಅವಿಭಕ್ತ ಕುಟುಂಬ ಎಂದರೇನು? ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ವಾಸದಲ್ಲಿ ವಾಸಿಸುವುದನ್ನೇ ನಾವು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ವಿಭಕ್ತ ಕುಟುಂಬ ಎಂದರೆ ಕೇವಲ 2 ತಲೆಮಾರಿನವರು ವಾಸಿಸುವ ಒಂದು ಚಿಕ್ಕ ಕುಟುಂಬ, ಅಂದರೆ ತಂದೆ ಮಕ್ಕಳು. ವಂಶವೃಕ್ಷದಲ್ಲಿ ಹೆಂಗಸರನ್ನು ಯಾವ ರೀತಿ ಗುರುತಿಸ್ತಾರೆ ಅಂದರೆ ವೃತ್ತ, ಅಂದರೆ ಇದು ನೆನಪಲ್ಲಿ ಇರಲಿ, ಇದು ತುಂಬ ಇಂಪಾರ್ಟೆಂಟ್, ಇದನ್ನು ಆಲ್ರೆಡಿ ಕೇಳಿದ್ದಾರೆ. ವಂಶವೃಕ್ಷದಲ್ಲಿ ಮಕ್ಕಳ ಹೆಸರನ್ನು ಹೇಗೆ ಬರೆಯಲಾಗುತ್ತೆ? ಹಿರಿಯರಿಂದ ಕಿರಿಯರವರೆಗೆ ಮೇಲಿನಿಂದ ಕೆಳಗೆ ಬರೆಯಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾವ ಕುಟುಂಬಗಳ ಸಂಖ್ಯೆ ಹೆಚ್ಚುತ್ತಿದೆ? ವಿಭಕ್ತ ಕುಟುಂಬಗಳ ಸಂಖ್ಯೆ. ಸಿಂಪಲ್. ಇದೀಗ 3ನೇ ಚಾಪ್ಟರ್ಗೆ ನಾವು ಎಂಟ್ರಿ ಆಗ್ತಿದ್ದೇವೆ. ಚಪ್ಪಾಳೆಯೊಂದಿಗೆ ಮುಂದುವರೆಯೋಣ. ಓಕೆ. ಸಮುದಾಯದ 3 ವಿಧಗಳು ಯಾವುವು? ಸಮುದಾಯ ಎಂದರೇನು? ಫಸ್ಟಿಗೆ ಸಮುದಾಯ ಎಂದರೇನು ಅದನ್ನು ನೀವು ಕಾಮೆಂಟಲ್ಲಿ ಆನ್ಸರ್ ಮಾಡಿ. ಓಕೆ. ಸಮುದಾಯದಲ್ಲಿ 3 ವಿಧಗಳು: ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ. ಭಾರತದಲ್ಲಿ ಎಷ್ಟು ಭಾಗದ ಜನರು ಗ್ರಾಮಗಳಲ್ಲಿ ವಾಸಿಸುತ್ತಿದ್ದಾರೆ ಅಂದರೆ 72. ಈಗ ಸ್ವಲ್ಪ ಕಡಿಮೆ ಆಗಿದೆ, ಇರಲಿ. ಗ್ರಾಮೀಣ ಜನರ ಪ್ರಮುಖ ಜೀವನಾಧಾರ ಯಾವುದು ಅಂದರೆ ಕೃಷಿ ಜೀವನಾಧಾರವಾಗಿದೆ. ಗ್ರಾಮೀಣ ಅಭಿವೃದ್ಧಿಗಾಗಿ ಗುಣಾತ್ಮಕ ಶಿಕ್ಷಣ ನೀಡಲು ಯಾವ ಯೋಜನೆ ಜಾರಿಗೆ ತರಲಾಗಿದೆ? ಸರ್ವಶಿಕ್ಷಾ ಅಭಿಯಾನ. ನಿರ್ಮಲ ಗ್ರಾಮ ಯೋಜನೆಯ ಉದ್ದೇಶ ಯಾವುದು ಅಂದರೆ ಗ್ರಾಮ ನೈರ್ಮಲ್ಯದ ಗುರಿ. ಓಕೆ. ಬಡವರಿಗೆ ಉಚಿತ ನಿವೇಶನ ಮನೆ ನೀಡುವ ಯೋಜನೆ ಯಾವುದು? ಆಶ್ರಯ ಯೋಜನೆ. ನಗರಗಳಿಗೆ ಜನರು ಎಲ್ಲಿಂದ ಮತ್ತು ಏಕೆ ಬರುತ್ತಾರೆ? ಶಿಕ್ಷಣ, ಉದ್ಯೋಗಕ್ಕಾಗಿ ಗ್ರಾಮೀಣ ಪ್ರದೇಶಗಳಿಂದ ಬರ್ತಾರೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು, ನೆನಪಲ್ಲಿರಲಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು. ಬುಡಕಟ್ಟು ಸಮುದಾಯದವರು ಎಲ್ಲಿ ವಾಸಿಸ್ತಾರೆ? ದಟ್ಟ ಅರಣ್ಯಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ. ಮೈಸೂರು ಜಿಲ್ಲೆಯಲ್ಲಿ ಬುಡಕಟ್ಟು ಸಮುದಾಯ ಕಂಡುಬರುವಂಥ ಸಮುದಾಯ ಯಾವುದು ಅಂದರೆ ಮೈಸೂರಲ್ಲಿ ಸೋಲಿಗರು. ಕೊಡಗು ಜಿಲ್ಲೆಯಲ್ಲಿ ಬುಡಕಟ್ಟುಗಳು ಯಾವ್ಯಾವ ಇದೆ ಅಂದರೆ ಜೇನು ಕುರುಬರು ಮತ್ತು ಎರೆಯವರು, ಯಾರಾವರು. ಓಕೆ. ಒಂದು ವಿಷಯದಲ್ಲಿ ಆಸಕ್ತಿ ಹೊಂದಿರುವ ಜನ ಒಂದಾಗುವುದನ್ನು ಏನಂತಾರೆ? ಆಸಕ್ತರ ಸಮುದಾಯ. ಉದಾಹರಣೆ ಜನಪದ ಆಸಕ್ತಿಯರ ಸಮುದಾಯ. ಕೃಷಿಕರ 3 ವಿಧಗಳು ಯಾವುವು ಅಂದರೆ ಕೃಷಿಕರಲ್ಲಿ ಅಂದರೆ ಕೃಷಿ ಕಾರ್ಮಿಕರು, ಸಣ್ಣ ಕೃಷಿಕರು, ದೊಡ್ಡ ಕೃಷಿಕರು. ಇನ್ನು ಕೃಷಿ ಕಾರ್ಮಿಕರು ಯಾರು ಅಂದರೆ ಸ್ವಂತ ಜಮೀನು ಇಲ್ಲದೆ ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡೋರನ್ನು ಕೃಷಿ ಕಾರ್ಮಿಕರು. ಜಮೀನು ಹೊಂದಿದ್ರೆ ಅವ್ರು ಜಮೀನ್ದಾರರು ಅಂತಾರೆ. ಸಣ್ಣ ಕೃಷಿಕರು ಅಂದರೆ ಇಲ್ಲಿ ನೋಡಿ, ಸ್ವಲ್ಪ ಜಮೀನನ್ನು ಹೊಂದಿದ್ದು ಅದರಲ್ಲಿ ಕೃಷಿ ಮಾಡುವವರು ಸಣ್ಣ ಕೃಷಿಕರು. ಮಳೆ ಆಧಾರಿತ ಕೃಷಿ ಭೂಮಿ ಎಂದರೆ ಕೇವಲ ಮಳೆಯನ್ನು ಆಶ್ರಯಿಸಿ ವ್ಯವಸಾಯ ಮಾಡುವ ವಿಧಾನ. ಸ್ನೇಹಿತರೆ, ಇದಾಗಿತ್ತು 3 ಚಾಪ್ಟರ್ಗಳು. ಪರಿಸರ ಅಧ್ಯಯನದ 3 ಚಾಪ್ಟರ್ಗಳಿಂದ 50 ಪ್ರಶ್ನೆಗಳನ್ನು ನಾನು ರೆಡಿ ಮಾಡಿದ್ದೇನೆ. ಸ್ನೇಹಿತರೆ, ಹೀಗೆ 5ರಿಂದ 10ರವರೆಗೂ ನೀವು ಕೇಳಿದರೆ 3ರಿಂದನೂ ತಗೊಳ್ತೀನಿ. 3ರಿಂದನೂ ಕೂಡ ಈ ರೀತಿ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಆದರೆ ನನಗೇನಂದರೆ ನಿಮ್ಮ ಸಪೋರ್ಟ್ ಬೇಕು. ಅಂದರೆ ನನ್ನ ವಿಡಿಯೋಗಳು ಕೇವಲ 500, 400, 300 ವ್ಯೂಸ್ಗಳು ಯೂಟ್ಯೂಬಲ್ಲಿ ಬರ್ತಿದೆ. ಇದು ನನಗೆ ಸಾಲ್ಟೇಜ್ ಅಂದರೆ ಶ್ರಮಕ್ಕೆ ಕಡಿಮೆ ಅನ್ನಿಸ್ತಾ ಇದೆ. ನಿಮ್ಮ ಸಪೋರ್ಟ್ ಇರಬೇಕು. ನೀವು ನೋಡಿ, ನಾನು ಬೇಡ ಅಂತಿಲ್ಲ, ಹಂಗಂತ ನೀವೇ ಪದೇ ನೋಡಿ ಅಂತ ಹೇಳ್ತಿಲ್ಲ. ನೀವು ನೋಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ತಿದ್ದೀನಿ. ಓಕೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತು ಕರೆಂಟ್ ಅಫೇರ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನು ಕೂಡ ಯಾರಾದರೂ ನಿಮ್ಮ ಸ್ನೇಹಿತರು ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಮತ್ತು ನಿಮಗೂ ಕೂಡ ಬೇಕು ಕರೆಂಟ್ ಅಫೇರ್ಸು, ಅದನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಜೈ ಕರ್ನಾಟಕ.